ನಮಸ್ತೆ. 6/5/2024 ಸೋಮವಾರ ಕೃಷ್ಣ ಪಕ್ಷ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ಪುಣ್ಯಕಾಲ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಇದು ಚಾಂದ್ರಮಾನ. ಸೌರಮಾನ ಪ್ರಕಾರ ಚಿತ್ತರೆ ಮಾಸ 23ನೇ ತಾರೀಕು. ಇವತ್ತು ಶುಭ ದಿನ, ವಿವಾಹ ಮುಂತಾದ ಕಾರ್ಯಗಳು ಮಾಡ್ತಾರೆ. ಆದರೂ ಕೃಷ್ಣ ಪಕ್ಷ ನೋಡ್ಕೊಳ್ಳಿ. ಮಾಸ ಶಿವರಾತ್ರಿ, ಶ್ರೀರಂಗದಲ್ಲಿ ರೇವತಿ ತೇರು. ಇವತ್ತು ತ್ರಯೋದಶಿ ತಿಥಿ ಮಧ್ಯಾಹ್ನ 2:41ವರೆಗಿರುತ್ತದೆ. ತ್ರಯೋದಶಿ ಆದ ನಂತರ ನೆಕ್ಸ್ಟ್ ಬರೋದು ಚತುರ್ದಶಿ. ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ನಕ್ಷತ್ರಗಳಲ್ಲಿ ಇದು ಒಂದು ಶುಭ ನಕ್ಷತ್ರ. ಅದರಲ್ಲೂ ರೇವತಿ ಮುಗಿದ ನಂತರ ಅದರ ಜೊತೆ ಅಶ್ವಿನಿ ಜೊತೆ ಇರೋದು ಚತುರ್ದಶಿ. ಇವತ್ತು ಸಂಜೆಯವರೆಗೂ ಅಂದರೆ 5:43ವರೆಗೂ ಕಾರ್ಯಸಿದ್ಧಿಯು ಉಂಟು. ಆಮೇಲೆ ಬರುವ ಅಶ್ವಿನಿ ನಕ್ಷತ್ರ ಅದು ಕಾರ್ಯಸಿದ್ಧಿ ಉಂಟು. ಹಂಗಾಗಿ ಶುಭವಾಗಿದೆ. ಅದು ಅಲ್ಲದೆ ಇವತ್ತಿನ ಸೂರ್ಯೋದಯ ಪ್ರಕಾರ 5:57ಗೆ 5:57 ಅಂತಂದರೆ ಅಲ್ಲಿಂದ ಲೆಕ್ಕಕ್ಕೆ ತಗೊಂಡ್ರೆ ಮೀನ ರಾಶಿ ಸಂಜೆ 5:43ವರೆಗಿರುತ್ತದೆ. ಆನಂತರ ಮೇಷರಾಶಿ ಬೆಳಗ್ಗೆ 5:57ರಿಂದ 6:50ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ಮತ್ತು 12:17 ಮಧ್ಯಾಹ್ನದವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 5:43ವರೆಗೂ ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗೀತದೆ. ಸಂಜೆ 5:43ನ ಮೇಲೆ ರಾತ್ರಿ 11:10ವರೆಗೂ ಅಶ್ವಿನಿ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:37ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಅಲ್ಲಿಂದ ನಾಳೆಯವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ ಬರುತ್ತದೆ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಅದರಲ್ಲೂ 100% ಒಳ್ಳೆಯ ಸಮಯವನ್ನು ನೋಡೋಣ. ಇವತ್ತಿನ ದಿನ ಪ್ರಕಾರ 5:57ರಿಂದ 6:48 ಶುಭವಾಗಿದೆ. ಮಧ್ಯಾಹ್ನ 12:18ರಿಂದ 12:40 ಶುಭವಾಗಿದೆ. ಇದೆಲ್ಲವೂ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಶುಭ ಸಮಯಗಳು ಹಂಗಿಂತ ನಾವು ನೋಡಿದ್ರೂ ಕೂಡ ಸೆಂಟ್ರಲ್ಲಿ ಬರುವ ಕೆಟ್ಟ ಟೈಮಲ್ಲಿ ಒಳ್ಳೆಯ ಸಮಯವನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಬಾರದು. 5:57ರಿಂದ 6:48ವರೆಗೂ ಶುಭ ಅಂತಂದರೆ 9:09ರಿಂದ 10:39ವರೆಗೂ ಶುಭ. 12:18ರಿಂದ 12:40 ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:34ರಿಂದ 2:38ವರೆಗೂ ಶುಭವಾಗಿದೆ. ಸಂಜೆ 5:45ರಿಂದ ರಾತ್ರಿ 12:14ವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 1:43ರಿಂದ ಫುಲ್ ನೈಟ್ ಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ದಿನ ಪ್ರಕಾರ ಕೆಟ್ಟ ಟೈಮು ಅಂತ ನೋಡಿದ್ರೆ ಫಸ್ಟ್ ಸಿಂಹರಾಶಿಯವರೆಗೆ 5:57 ಬೆಳಗ್ಗೆಯಿಂದ ಸಂಜೆ 5:43ವರೆಗೂ ಅಶುಭವಾಗಿದೆ. ಆದ್ದರಿಂದ ಸಿಂಹರಾಶಿಯವರು ಖಂಡಿತ ಗಮನ ಕೊಡಬೇಕು. ಸಿಂಹರಾಶಿ ಮುಗಿದ್ರೆ ಕನ್ಯಾ ರಾಶಿಗೂ ದೋಷ ಬರುತ್ತದೆ. ಅದು ಇನ್ನೂ ಲೇಟಾಗಿ ಅಂದರೆ ಸಂಜೆ ಬರುತ್ತದೆ. ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ. ಅಂದರೆ ಸಂಜೆ ಬರುವ ಸಮಯ ಹಂಗೆ ಅಂತಂದರೆ ಸಂಜೆ 5:43ನ ಮೇಲೆ ಕನ್ಯಾ ರಾಶಿಗೆ ದೋಷ ಬರುತ್ತದೆ. ಇವತ್ತಿನ 100% ದೋಷ ಬರುವ ಸಮಯಗಳು ಅಂದರೆ ಜನರಲ್ಲ ಎಲ್ಲರಿಗೂ ಬೆಳಗ್ಗೆ 6:50ರಿಂದ 8:17ವರೆಗೂ ನಕ್ಷತ್ರ ವಿಷಘಟಿಕ ಕಾಲ ಅಶುಭ. ಬೆಳಗ್ಗೆ 7:32ರಿಂದ 9:07 ರಾಹು ಕಾಲ ಅಶುಭ. 10:41ರಿಂದ 12:16 ಯಮಕಂಡ ಕಾಲ ಇದು ಅಶುಭವೇ. ಮಧ್ಯಾಹ್ನ 12:42ರಿಂದ 1:32 ದುರ್ಮುಹೂರ್ತ. ಮಧ್ಯಾಹ್ನ 2:40ರಿಂದ ಸಂಜೆ 5:43ವರೆಗೂ ಮೃತ್ಯು ಅಶುಭ. ಅದೇ ಥರ 2:56ರಿಂದ 4:58ವರೆಗೂ ಕೂಡ ಮೃತ್ಯು ಪಂಚಕ ಅಶುಭ. ರಾತ್ರಿ 12:16ರಿಂದ 1:41ವರೆಗೂ ವಿಷಕಾಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು 5:58ರಿಂದ ಸಂಜೆಯವರೆಗೂ ಜನ್ಮತಾರೆ. ಶರೀರ ಸುಖ, ದೇವರಲ್ಲಿ ಪೂಜೆ ಇರಲಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಮಿತ್ರತಾರೆ. ಸ್ವಲ್ಪ ವ್ಯಯ ಉಂಟು, ಪರವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಟೆನ್ಷನ್ ಇದೆ, ವ್ಯಯವಿದೆ. ಖಂಡಿತವಾಗಿ ಸರಿಯಾಗಿ ಇರಬಹುದು ಅಂತ ನಂಬಿಕೆ ಇದ್ದರೆ ಮಾತ್ರ ಕಾರ್ಯಗಳನ್ನು ಮಾಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ.
ಟೆನ್ಷನ್, ಆದರೂ ಇಷ್ಟಾರ್ಥ ಸಿದ್ಧಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತ ಪ್ರತ್ಯೇಕ್ತಾರೆ, ಸ್ವಲ್ಪ ನೋಡಿಕೊಂಡೇ ಕಾರ್ಯಗಳನ್ನ ಮಾಡಬೇಕು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಈ ಮೃಗಶೀರ್ಷ ನಕ್ಷತ್ರದಲ್ಲಿ ವೃಷಭ ರಾಶಿ ಬರುತ್ತದೆ. ಮಿಥುನ ರಾಶಿ ಬಂದರೆ ಹೆಂಗೆ ತಗೋಬೋದು ಹಂಗೆಂತಂದರೆ ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲ, ಆದ್ದರಿಂದ ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಏಟು ಗಾಯಗಳಿದೆ, ತೊಂದರೆಗಳಿದೆ, ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ವಿಪತ್ತು ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಅಲ್ಪ ಸ್ವಲ್ಪ ತಡೆಗಳು ಉಂಟಷ್ಟೇ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು. ಮಕಾ ನಕ್ಷತ್ರ ಸಿಂಹರಾಶಿ, ನಿಮಗೆ ಪರಮ ಮಿತ್ರಧಾರೆಯಾಗಿದೆ, ಹಂಗಾಗಿ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ರೋಗವೃದ್ಧಿಯೂ ಉಂಟು, ಆರೋಗ್ಯದಲ್ಲಿ ಗಮನ. ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಸ್ವಲ್ಪ ದೋಷಗಳಿದೆ, ಆರೋಗ್ಯದ ಕಡೆ ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಬಿಟ್ಬಿಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ಸುಖವೂ ಉಂಟು. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಚಿತ್ತ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ್, ಹಂಗಾಗಿ ಶುಭವಾಗಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಕ್ಷೇಮ, ಶತ್ರುನಾಶ, ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಶತ್ರುನಾಶವೂ ಇದೆ, ಹಂಗಾಗಿ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೂ ಅದೇ ರೀತಿಯಲ್ಲಿ ವಿಪತ್ತೇ ಇದೆ, ಕಾರ್ಯ ವಿಘ್ನಗಳಿದೆ, ಒಳ್ಳೆಯ ದಿನವಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು, ಆದ್ದರಿಂದ ದುಡ್ಡು ಕಾಸಿನ ವರಮಾನ ಹೆಚ್ಚಾಗುತ್ತದೆ, ಅದರ ಪ್ರಯತ್ನಗಳಲ್ಲಿ ಇರುವುದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೆ ಈ ದಿನ ಜನ್ಮತಾರೆಯೂ ಕಾರ್ಯ ವಿಘ್ನವೂ ಉಂಟು, ನೋಡ್ಕೊಂಡು ಮಾಡಿ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ, ಆದರೆ ರೋಗ ಭಯ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಟೆನ್ಷನ್, ರೋಗ ಭಯ, ಶುಭಕರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ದ್ರವ್ಯ ಲಾಭಗಳೂ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ್ತಾರೆ, ದ್ರವ್ಯ ಲಾಭವೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಆದರೆ ಧನಹಾನಿ ಇದೆ, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮವು, ಧನಹಾನಿಯೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಒಳ್ಳೆಯ ದಿನವಲ್ಲ, ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ವಿಪತ್ತಿದೆ, ಗಮನ ಕೊಡಿ, ಗಾಡಿಯಲ್ಲಿ ಎಚ್ಚರ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್, ಶರೀರ ಸುಖ, ಶುಭಕರವಾಗಿದೆ. ರೇವತಿ ನಕ್ಷತ್ರ ಲಾಸ್ಟ್, ಮೀನರಾಶಿ, ಜನ್ಮತಾರೆ, ಇದು ಶರೀರ ಸುಖ ಉಂಟು. ದೇವರು ಪೂಜೆ ಅದಕ್ಕೆಲ್ಲ ಖರ್ಚು ಮಾಡಿ, ಒಳ್ಳೆಯ ಖರ್ಚುಗಳದು, ಅದರಿಂದ ನಿಮಗೆ ಉಪಯೋಗ ಇದೆ. ನಾವು ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ.